ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲಲ್ಲಿ ಫೋನ್ ಸ್ಟೋರೇಜ್ ಫುಲ್ ಆಗಿದ್ರೆ, ನಿಮ್ಮ ಒಂದು ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದ್ರೆ, ನೀವು ಯಾವುದೇ ಒಂದು ಆ್ಯಪ್ಸ್ ಡಿಲೀಟ್ ಮಾಡಿದ್ರು, ಯಾವುದೇ ಒಂದು ಆಲ್ಬಮ್ಸ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಡಾಕ್ಯುಮೆಂಟ್ಸ್ ಡಿಲೀಟ್ ಮಾಡಿದ್ರು ನಿಮ್ಮ ಒಂದು ಫೋನ್ ಸ್ಟೋರೇಜ್ ಕಡಿಮೆ ಆಗ್ತಾ ಇಲ್ಲಪ್ಪ ಅಂದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ಸ್ಟೋರೇಜ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು ಗೂಗಲ್ ಇಂದ ಏನಾದರೂ ಡೌನ್ಲೋಡ್ ಮಾಡಬೇಕಿದ್ರೆ, ಕ್ರೋಮ್ ಇಂದ ಏನಾದರೂ ಡೌನ್ಲೋಡ್ ಮಾಡ್ಕೋಬೇಕಿದ್ರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಒಂದಿಷ್ಟು ಆ್ಯಪ್ಸ್ ಗಳಾಗಿರ್ಬೋದು, ಒಂದಿಷ್ಟು ಫೈಲ್ಸ್ ಗಳಾಗಿರ್ಬೋದು, ಆ ಒಂದು ಜಂಕ್ ಫೈಲ್ಸ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದು ನಿಮಗೆ ಡಿವೈಸ್ ಅಲ್ಲಿ ಎಲ್ಲಿಯೂ ಗೊತ್ತಾಗೋದಿಲ್ಲ. ಅದನ್ನ ಯಾವ ತರ ಡಿಲೀಟ್ ಮಾಡ್ಕೊಳ್ಳೋದು, ಯಾವ ತರ ನಿಮ್ಮ ಒಂದು ಫೋನ್ ಸ್ಟೋರೇಜ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೇರೆ ಮೆಥಡ್ಸ್ ಹೇಳ್ತಾ ಹೋಗ್ತೀನಿ. ಪಾರ್ಟ್ 1 ಅಲ್ಲಿ ಬೇರೆ ಮೆಥಡ್ಸ್, ಅದು ಕಂಪ್ಲೀಟ್ ಆಗಿ ಡಿಸ್ಪ್ಲೇದಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಒಂದಿಷ್ಟು ಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೂಗಲ್ ಫೈಲ್ಸ್ ಆಪ್ ಅಲ್ಲಿ ಯಾವ ತರ ನಿಮ್ಮ ಒಂದು ಫೋನ್ ಸ್ಟೋರೇಜ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ಕೊನೆಯಲ್ಲಿ ಆ ಒಂದು ವಿಡಿಯೋ ಲಿಂಕ್ ಹಾಕ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಡ್ತೀನಿ. ಅಲ್ಲಿ ಬೇಕಿದ್ರೆ ಮೊದಲು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಆಮೇಲೆ ಆ ಒಂದು ವಿಡಿಯೋನ ನೋಡಿ. ಅದರಲ್ಲೂ ಬೇರೆ ಟಿಪ್ಸ್ ಹೇಳಿದೀನಿ, ಇದರಲ್ಲೂ ಬೇರೆ ಟಿಪ್ಸ್ ಹೇಳಿದೀನಿ. ಅದು ಪಾರ್ಟ್ 1 ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ 2 ವಿಡಿಯೋ ಮಾಡ್ತಾ ಇರುವಂತದ್ದು. ಇದು ಬಂದ್ಬಿಟ್ಟು ಪಾರ್ಟ್ 2 ವಿಡಿಯೋ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೂಗಲ್ ಫೈಲ್ಸ್ ಇಂದ ಯಾವ ತರ ಫೋನ್ ಸ್ಟೋರೇಜ್ ಅನ್ನ, ನಿಮ್ಮ ಒಂದು ಫೋನ್ ಸ್ಟೋರೇಜ್ ಅನ್ನ ಕ್ಲಿಯರ್ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೆ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಯ್ತಾ, ಲೈಕ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಗೂಗಲ್ ಫೈಲ್ಸ್ ಅಂತ ಸರ್ಚ್ ಮಾಡಿ. ಗೂಗಲ್ ಫೈಲ್ಸ್ ಅಂತ ಸರ್ಚ್ ಮಾಡಿದಾಗ ಈ ತರ ಒಂದು ಇಂಟರ್ಫೇಸ್ ಇರುವ ಆ್ಯಪ್ ಬರ್ತಾ ಇರುವಂಥದ್ದು. ಈ ಒಂದು ಆ್ಯಪ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ದು. ನಿಮ್ಮ ಒಂದು ಫೋನಲ್ಲಿ ಡೌನ್ಲೋಡ್ ಇಲ್ಲಪ್ಪ ಅಂದರೆ ಈ ಒಂದು ಗೂಗಲ್ ಫೈಲ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾದರೂ ಓಪನ್ ಬದಲಿಗೆ ಅಪ್ಡೇಟ್ ಏನಾದರೂ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇರುವಂಥದ್ದು. ಇಲ್ಲಿ ನಿಮ್ಮ ಒಂದು ಫೋನಲ್ಲಿ, ನಿಮ್ಮ ಒಂದು ಮೊಬೈಲಲ್ಲಿ ಏನೇನು ಡಾಟಾ ಇದೆ ಕಂಪ್ಲೀಟ್ ಡಾಟಾ ಇಲ್ಲಿ ಬರ್ತಾ ಇರುವಂಥದ್ದು. ಇಲ್ಲಿ ಮೇಲ್ಗಡೆ 3 ಮೈನಸ್ ಲೈನ್ಸ್ ಬಂದಿರುವಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಂಕ್ ಫೈಲ್ಸ್ ಅಂತ ಬಂದಿರುವಂಥದ್ದು. ಜಂಕ್ ಫೈಲ್ಸ್ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಂಕ್ ಫೈಲ್ಸ್ ಅಂದರೆ 696 MB ಇಲ್ಲಿ ಕ್ಲಿಯರ್ ಆಯಿತು ನನಗೆ. ಜಂಕ್ ಫೈಲ್ಸ್ ಅಂದರೆ ವೇಸ್ಟ್ ಫೈಲ್ಸ್. ನಿಮ್ಮ ಒಂದು ಫೋನಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಬೇರೆ ಕ್ರೋಮಿಂದ ಆಗಿರ್ಬೋದು, ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನಿಂದ ಡೌನ್ಲೋಡ್ ಆಗಿರುತ್ತೆ, ಅದನ್ನು ಇಲ್ಲಿ ಕ್ಲಿಯರ್ ಮಾಡಿಕೊಂಡೆ. ಅದಾಯ್ತಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡಿಲೀಟ್ ಡೂಪ್ಲಿಕೇಟ್ಸ್. ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನಲ್ಲಿ ಏನೇ ಒಂದು ಡೂಪ್ಲಿಕೇಟ್ಸ್ ಕಾಪಿ ಇದ್ರೂ ಇಲ್ಲಿ ಕಂಪ್ಲೀಟಾಗಿ ಲಿಸ್ಟ್ ಬರ್ತಾ ಇರುವಂಥದ್ದು. ಇಲ್ಲಿ ಒರಿಜಿನಲ್ ಯಾವುದು, ಅದರ ಪಕ್ಕ ಡೂಪ್ಲಿಕೇಟ್ ಯಾವುದು ಅಂತ ಇಲ್ಲಿ ಕಂಪ್ಲೀಟಾಗಿ ಬರ್ತಾ ಇರುವಂಥದ್ದು. ಇಲ್ಲಿ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಎಲ್ಲವೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಅಷ್ಟೇ ಡಿಲೀಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೂವ್ 5 ಫೈಲ್ಸ್ ಟು ಟ್ರ್ಯಾಶ್ ಅಂತ ಇರುವಂಥದ್ದು ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪುನಃ ಬ್ಯಾಕ್ ಬಂದು ಇಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಗೂಗಲ್ ಫೈಲ್ಸ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ 3 ಮೈನಸ್ ಲೈನ್ಸ್ ಬಂದಿರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಡಿಲೀಟ್ ಬ್ಲರಿ ಫೋಟೋಸ್ ಅಂತ ಇರುವಂಥದ್ದು. ಬ್ಲರ್ ಇಮೇಜಸ್ ಏನಾದರೂ ನಿಮ್ಮ ಒಂದು ಫೋನಲ್ಲಿ ಇದ್ದಿದ್ರೆ ಇಲ್ಲಿಯೂ ಕೂಡ ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬ್ಲರ್ ಇಮೇಜಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಮಾಡ್ಕೋಬಹುದು. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಡಿಲೀಟ್ ಲಾರ್ಜ್ ಫೈಲ್ಸ್. ನಿಮ್ಮ ಒಂದು ಫೋನಲ್ಲಿ ಲಾರ್ಜ್ ಫೈಲ್ಸ್ ಅಂದರೆ 200 MB, 300 MB, 10 MB, 15 MB ಜಾಸ್ತಿ ಸ್ಟೋರೇಜ್ ಇರುವ ಫೈಲ್ಸ್ ಇಲ್ಲಿ ಲಿಸ್ಟ್ ಬರ್ತಾ ಇರುವಂಥದ್ದು. ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವುದಾದ್ರೂ ಒಂದು ಆ್ಯಪ್ ಆಗಿರ್ಬೋದು, ಯಾವುದಾದ್ರೂ ಒಂದು ವಿಡಿಯೋ ಆಗಿರ್ಬೋದು, ನಿಮ್ಮ ಒಂದು ಫೋನಲ್ಲಿ ಲಾರ್ಜ್ MB ಇರುವ ಫೋಟೋಸ್ ವಿಡಿಯೋಸ್ ಲಿಸ್ಟ್ ಬರ್ತಾ ಇರುವಂಥದ್ದು ನೀವೇನಾದರೂ ಡಿಲೀಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಒಂದ್ಸಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮೂವ್ ಒನ್ ಫೈಲ್ ಟ್ರ್ಯಾಶ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಂತರ ಇಲ್ಲಿ ಬ್ಯಾಕ್ ಬನ್ನಿ. ಒಂದ್ಸಲ ಬ್ಯಾಕ್ ಬಂದು ಇದೇ ಥರ ನಿಮಗೆ ಡಿಲೀಟ್ ಅನ್ಯೂಸ್ಡ್ ಆ್ಯಪ್ಸ್ ಅಂತ ಬಂದಿರುವಂಥದ್ದು, ನೀವು ಯೂಸ್ ಮಾಡದೇ ಇರೋ ಆ್ಯಪ್ಸ್ಗಳ ಲಿಸ್ಟ್ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಸೆಲೆಕ್ಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವೇನಾದರೂ ಯೂಸ್ ಮಾಡಲ್ಲಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಆಪ್ಷನ್ ಬಂದಿರುವಂಥದ್ದು ನಿಮಗೆ ಯಾವ ಒಂದು ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು
ಇಲ್ಲಿ ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅನ್ಇನ್ಸ್ಟಾಲ್ ಆಗುತ್ತೆ. ಇಲ್ಲೇ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಡಿಲೀಟ್ ಡೌನ್ಲೋಡ್ ಫೈಲ್ಸ್ ಅಂತ ಇರುವಂಥದ್ದು ಗೂಗಲ್ ಕ್ರೋಮಿಂದ ನೀವು ಏನಾದರೂ ಡೌನ್ಲೋಡ್ ಮಾಡಿದರೆ ಇಲ್ಲಿ ಕಂಪ್ಲೀಟಾಗಿ ಲಿಸ್ಟ್ ಬರ್ತಾ ಇರುವಂಥದ್ದು ಇಲ್ಲೇ ಕೂಡ ನೀವು ಚೆಕ್ ಮಾಡ್ಕೋಬೋದು. ಈ ಥರ ನಿಮ್ಮ ಒಂದು ಫೋನಲ್ಲಿ ಡೂಪ್ಲಿಕೇಟ್ ಕಾಪೀಸ್ ಆಗಿರ್ಬೋದು, ಬ್ಲರ್ ಇಮೇಜಸ್ ಆಗಿರ್ಬೋದು, ಲಾರ್ಜ್ ಫೈಲ್ಸ್ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರುವಂಥ ಒಂದಿಷ್ಟು ಡಾಟಾ ಏನಾದರೂ ಇದ್ದರೆ ಇಲ್ಲಿ ಕಂಪ್ಲೀಟಾಗಿ ಶೋ ಆಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಟ್ರ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟ್ರ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಲ್ ಐಟಮ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಪ್ಲೀಟಾಗಿ ನನ್ನ ಒಂದು ಫೋನ್ನಲ್ಲಿ ಟ್ರ್ಯಾಶ್ ಫೈಲ್ ಆಗಿರ್ಬೋದು, ಒಟ್ಟಿನಲ್ಲಿ ಡಿಲೀಟ್ ಆಗದೆ ಇರುವಂಥ ಒಂದು ನನಗೆ ಬೇಡದೇ ಇರುವಂಥ ಒಂದು ಫೈಲ್ಸ್ ಆಗಿರ್ಬೋದು, ಒಟ್ಟಿನಲ್ಲಿ 9.7 GB ಇಲ್ಲಿ ಕ್ಲಿಯರ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನೋಡ್ಕೋಬೋದು. ಹತ್ತತ್ರ 10 GB ವರೆಗೂ ನನ್ನ ಒಂದು ಫೋನ್ ಸ್ಟೋರೇಜ್ ಇವಾಗ ಫ್ರೀ ಆಯಿತು, ಕ್ಲಿಯರ್ ಆಯಿತು ಸ್ನೇಹಿತರೆ ನೋಡ್ಕೋಬೋದು. ಗೂಗಲ್ ಫೈಲ್ಸ್ ಆ್ಯಪಿಂದ ಸಿಂಪಲ್ ಸ್ಟೆಪ್ಸ್ಗಳ ಮೂಲಕ ನಿಮ್ಮ ಒಂದು ಫೋನ್ ಸ್ಟೋರೇಜನ್ನು ನೀವು ಫ್ರೀ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಪಾರ್ಟ್ 1 ವಿಡಿಯೋ ಮೇಲ್ಗಡೆ ಐಕಾರ್ಡ್ ಲಿಂಕ್ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಲಿಂಕ್ ಬರ್ತಾ ಇರುವಂಥದ್ದು ವಿಡಿಯೋ ಮೇಲ್ಗಡೆ ಲಿಂಕ್ ಕೊಟ್ಟಿದ್ದೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಒಂದ್ಸಲ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಮಾಡಿ, ಎಲ್ಲ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಹೇಳ್ತಾ, ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.